ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಒಣಮರದ ಗಿಳಿ ಪಾಠದ 8th ವಾಕ್ಯ ಹಾಗೂ ಸಂದರ್ಭದ ವಿವರಣೆಯನ್ನು ನಾವು ತಿಳಿದುಕೊಂಡಿದ್ವಿ. ಇವತ್ತಿನ ದಿನ ನಾವು ಒಣಮರದ ಗಿಳಿ ಪಾಠದ ವ್ಯಾಕರಣಾಂಶದ ಬಗೆಗೆ ಇವತ್ತು ಚರ್ಚಿಸೋಣ. ಇದರ ಪುನರಾವರ್ತನೆಯನ್ನು ಮಾಡ್ತಾ ಇದ್ದೇನೆ. ಮೊದಲಿಗೆ ಒಣಮರದ ಗಿಳಿ ಪಾಠದಲ್ಲಿರ್ತಕ್ಕಂತಹ ಭಾಷಾಭ್ಯಾಸ ಯಾವುದು ಅಂತ ಹೇಳಿದ್ರೆ, ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಮೊದಲನೇದು ಪ್ರಶ್ನೆನೂ ಕೊಟ್ಟು ಅವರೇ ಉತ್ತರನೂ ಕೂಡ ಕೊಟ್ಟಿದ್ದಾರೆ. ಆಶ್ರಯ, ಇದರ ತದ್ಭವ ರೂಪ ಆಸರೆ. ವರ್ಣ, ಅವರು ತತ್ಸಮ ರೂಪವನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾವು ತದ್ಭವ ರೂಪವನ್ನು ಬರೀಬೇಕು. ವರ್ಣ, ಇದರ ತದ್ಭವ ರೂಪ ಬಣ್ಣ. ಆಶ್ರಯ, ಆಸರೆ, ವರ್ಣ, ಬಣ್ಣ. ಎರಡನೇದು ಉಪಕಾರ, ಇದಕ್ಕೆ ವಿರುದ್ಧಾರ್ಥಕ ಪದ ಅಪಕಾರ. ಉಪಕಾರ, ಅಪಕಾರ. ಅವರು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅದೃಷ್ಟ. ಅದೃಷ್ಟ, ಇದಕ್ಕೆ ವಿರುದ್ಧಾರ್ಥಕ ಪದ ದುರಾದೃಷ್ಟ. ಅದೃಷ್ಟ, ಈ ಒಂದು ಪದದ ವಿರುದ್ಧಾರ್ಥಕ ಪದ ಏನಾಗುತ್ತೆ? ದುರಾದೃಷ್ಟ. ಮೂರನೇ ಪ್ರಶ್ನೆ ಗುರಿಯಾಗು, ಇದು ಯಾವ ಸಂಧಿ ಆಗುತ್ತೆ? ಆಗಮ ಸಂಧಿ. ಯಾಕೆ? ಗುರಿ ಪ್ಲಸ್ ಆಗು, ಗುರಿ ಅಧಿಕ್ ಆಗು, ಗುರಿಯಾಗು. ಇಲ್ಲಿ ಆ ಬದಲಿಗೆ ಹೊಸದಾಗಿ ಯಾವುದರ ಆಗಮ ಆಗಿದೆ? ಯ ಆಗಮ ಆಗಿದೆ, ಯಕಾರಾಗಮ ಆಗಿದೆ. ಹಾಗಾಗಿ ಇದು ಆಗಮ ಸಂಧಿ. ಆಗಮ ಸಂಧಿಗೆ ಇದು ಉದಾಹರಣೆ ಆಗುತ್ತೆ. ಪರಹಿತಾಕಾಂಕ್ಷಿ, ಇದನ್ನು ಬಿಡಿಸಿ ಬರೆದಾಗ ಪರಹಿತ ಅಧಿಕ್ ಆಕಾಂಕ್ಷಿ, ಇದಕ್ಕೇನಂತೇಳಿ ಕರಿತೀವಿ? ಪರಹಿತಾಕಾಂಕ್ಷಿ. ಇಲ್ಲಿ ಎರಡು ಸವರ್ಣ ಪದಗಳು. ಪರಹಿತ, ಪೂರ್ವ ಪದದ ಕೊನೆಯ ಅಕ್ಷರ ಅ, ಉತ್ತರ ಪದದ ಮೊದಲನೇ ಅಕ್ಷರ ಆ. ಇಲ್ಲಿ ಎರಡು ಸವರ್ಣ ಸ್ವರಗಳು ಪರವಾಗಿ ಬಂದಾಗ ಅದೇ ವರ್ಣದ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೇವೆ. ಈಗ ಗುರಿಯಾಗು, ಗುರಿ ಅಧಿಕ್ ಆಗು, ಗುರಿಯಾಗು, ಇದು ಯಾವ ಸಂಧಿಗೆ ಉದಾಹರಣೆ ಆಗುತ್ತೆ? ಆಗಮ ಸಂಧಿಗೆ ಉದಾಹರಣೆ ಆಗುತ್ತೆ. ಪರಹಿತಾಕಾಂಕ್ಷಿ, ಇದನ್ನು ಬಿಡಿಸಿ ಬರೆದಾಗ ಪರಹಿತ ಅಧಿಕ್ ಆಕಾಂಕ್ಷಿ, ಪರಹಿತಾಕಾಂಕ್ಷಿ, ಇದು ಯಾವ ಸಂಧಿಗೆ ಉದಾಹರಣೆ ಆಗುತ್ತೆ? ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ. ನಾಲ್ಕನೇ ಪ್ರಶ್ನೆ ಜಿಂಕೆ. ಜಿಂಕೆ ಇದು ರೂಢನಾಮ, ನಾಮಪದದಲ್ಲಿ ಬರ್ತಕ್ಕಂತಹ ವಸ್ತುವಾಚಕ. ಅದರಲ್ಲಿ ಯಾವುದು? ರೂಢನಾಮ. ಜಿಂಕೆ ಇದು ಯಾವುದಕ್ಕೆ ಉದಾಹರಣೆ? ರೂಢನಾಮಕ್ಕೆ. ಇಂದ್ರ, ಇಂದ್ರ, ರೂಢಿಯಿಂದ ಬಂದಿರತಕ್ಕಂಥ ಹೆಸರುಗಳೇ ಯಾವುದು? ರೂಢನಾಮ. ಜಿಂಕೆ, ನದಿ, ಬೆಟ್ಟ, ಊರು, ಇವೆಲ್ಲವೂ ಕೂಡ ಯಾವುದಕ್ಕೆ ಉದಾಹರಣೆ ಆಗುತ್ತೆ? ರೂಢನಾಮಕ್ಕೆ ಉದಾಹರಣೆ. ಇಂದ್ರ, ರಾಜು, ಸುರೇಶ, ಸುಮ, ಇವೆಲ್ಲವೂ ಕೂಡ, ಶಕ್ತಿನಗರ, ರಾಯಚೂರು, ಇವೆಲ್ಲವೂ ಕೂಡ ಅಂಕಿತನಾಮ. ಅಂಕಿತನಾಮ ಅಂದರೆ ವ್ಯಾವಹಾರಿಕ ದೃಷ್ಟಿಯಿಂದ ಇಟ್ಟುಕೊಂಡಿರುವಂತಹ ಹೆಸರುಗಳಿಗೆ ನಾವೇನಂತೇಳಿ ಕರಿತೀವಿ? ಅಂಕಿತನಾಮ ಅಂತೇಳಿ ಕರಿತೇವೆ. ಇಂದ್ರ, ಇದು ಯಾವುದಕ್ಕೆ ಉದಾಹರಣೆ ಆಗುತ್ತೆ? ಅಂಕಿತನಾಮಕ್ಕೆ ಉದಾಹರಣೆ ಆಗುತ್ತೆ. ಐದನೇ ಪ್ರಶ್ನೆ ಕೃತಜ್ಞತೆ. ಕೃತಜ್ಞತೆ ಪದದ ಅರ್ಥ ಏನು? ಉಪಕಾರ ಸ್ಮರಣೆ. ಕೃತಜ್ಞತೆ ಅಂದ್ರೇನು? ಉಪಕಾರ ಸ್ಮರಣೆ. ಇನ್ನೊಂದು ಕೊಟ್ಟಿದ್ದಾರೆ, ಯಾವುದದು? ಕೃತಜ್ಞತೆ ಅಂದರೆ ಉಪಕಾರ ಸ್ಮರಣೆ ಮಾಡದಿರುವುದು. ನೋಡಿ, ಕೃತಜ್ಞತೆ, ಕೃತಜ್ಞತೆ, ಇದು ಪದದ ಒಂದು ವ್ಯತ್ಯಾಸವನ್ನು ನೋಡಿ. ಮೊದಲನೇ ಕೃತಜ್ಞತೆ ಅಂದ್ರೇನು? ಉಪಕಾರ ಸ್ಮರಣೆ ಮಾಡೋದು. ಎರಡನೇ ಕೃತಜ್ಞತೆ ಏನು ಕೊಟ್ಟಿದ್ದಾರಲ್ವ ಪ್ರಶ್ನೆ, ಅದು ಉಪಕಾರ ಸ್ಮರಣೆಯನ್ನ ಮಾಡದಿರುವುದಕ್ಕೆ ನಾವೇನಂತೇಳಿ ಕರಿತೀವಿ? ಕೃತಜ್ಞತೆ ಅಂತೇಳಿ ಕರಿತೇವೆ. ಎರಡನೇ ಮುಖ್ಯ ಆ ಒಂದು ಇದರಲ್ಲಿ ಕೊಟ್ಟಿದ್ದಾರೆ, ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ. ಬೆನ್ನಟ್ಟು, ಬೆನ್ನಟ್ಟು, ಇದನ್ನು ಬಿಡಿಸಿ ಬರೆದಾಗ ಬೆನ್ನು ಅಧಿಕ್ ಅಟ್ಟು, ಇದಕ್ಕೇನಂತೇಳಿ ಕರಿತೀವಿ? ಬೆನ್ನಟ್ಟು. ಇದು ಯಾವುದಕ್ಕೆ ಉದಾಹರಣೆ? ಲೋಪಸಂಧಿ, ಲೋಪಸಂಧಿಗೆ ಉದಾಹರಣೆ. ಈ ಪೂರ್ವ ಪದದ ಕೊನೆಯ ಅಕ್ಷರ ಉ ಬಂದಿದೆ, ಉತ್ತರ ಪದದ ಮೊದಲನೇ ಅಕ್ಷರ ಆ ಇದೆ. ಇಲ್ಲಿ ಪೂರ್ವ ಪದದ ಉ ಅಕ್ಷರ ಏನಾಗುತ್ತೆ? ಲೋಪ ಆಗುತ್ತೆ. ಉತ್ತರ ಪದದ ಮೊದಲನೇ ಅಕ್ಷರದೊಂದಿಗೆ ಸೇರಿ ಆಗುವಂತಹ ಸಂಧಿಗೆ ನಾವೇನಂತೇಳಿ ಕರಿತೀವಿ? ಲೋಪಸಂಧಿ ಅಂತೇಳಿ ಕರಿತೇವೆ. ಎರಡನೇ ಪ್ರಶ್ನೆ ಬಾಣವನ್ನು. ಇದನ್ನು ಬಿಡಿಸಿ ಬರೆದಾಗ ಬಾಣ ಅಧಿಕ್ ಅನ್ನು.
ಇದನ್ನು ಕೂಡಿಸಿ ಬರೆದಾಗ ಏನಾಗುತ್ತೆ? ಬಾಣವನ್ನು. ನೋಡಿ ಮಕ್ಕಳ, ಇಲ್ಲಿ ಪೂರ್ವ ಪದದ ಮೊದಲನೇ ಒಂದು ಪದ ಏನಿದೆ ಬಾಣ, ಉತ್ತರ ಪದದ ಎರಡನೇ ಪದ ಮೊದಲನೇ ಪದ ಏನಿದೆ ಅನ್ನು. ಬಾಣ ಅಧಿಕ್ ಅನ್ನು ಏನಾಗುತ್ತೆ? ಬಾಣ ಅನ್ನು ಆಗ್ಬೇಕಿತ್ತು, ಆದರೆ ಇದನ್ನು ಕೂಡಿಸಿ ಬರೆದಾಗ ಏನಂತೇಳಾಗಿದೆ? ಬಾಣವನ್ನು. ಅಂದ್ರೆ ಇಲ್ಲಿ ಉತ್ತರ ಪದದ ಆ ಬದಲಿಗೆ ಹೊಸದಾಗಿ ಯಾವ ಅಕ್ಷರ ಆಗಮ ಆಗಿದೆ? ವ ಅಕ್ಷರ ಇಲ್ಲಿ ಆಗಮ ಆಗಿದೆ. ಹಾಗಾಗಿ ಇದು ಆಗಮ ಸಂಧಿ, ವಕಾರಾಗಮ ಸಂಧಿಗೆ ಇದು ಉದಾಹರಣೆ. ಮೂರನೇ ಪ್ರಶ್ನೆ, ಕಾಶಿಯಲ್ಲಿ. ಇದನ್ನು ಬಿಡಿಸಿ ಬರೆದಾಗ ಕಾಶಿ ಅಧಿಕ್ ಅಲ್ಲಿ. ಇಲ್ಲೂ ಕೂಡ ಅದೇ ರೀತಿಯಾಗಿ ಕಾಶಿ ಅಧಿಕ್ ಅಲ್ಲಿ, ಕಾಶಿಯಲ್ಲಿ. ಅಂದ್ರೆ ಉತ್ತರ ಪದದ ಆ ಬದಲಿಗೆ ಹೊಸದಾಗಿ ಅರ್ಥಲೋಪವಾಗುವಂತಹ ಸಂದರ್ಭದಲ್ಲಿ ಹೊಸದಾಗಿ ಯಾವುದು? ಯ ಅಥವಾ ವ ಆಗಮ ಆದರೆ ಅದಕ್ಕೇನಂತೇಳಿ ಕರಿತೀವಿ? ಆಗಮ ಸಂಧಿ ಅಂತೇಳಿ ಕರಿತೀವಿ. ಕಾಶಿ ಅಧಿಕ್ ಅಲ್ಲಿ, ಕಾಶಿಯಲ್ಲಿ. ಇಲ್ಲಿ ಯ ಅಕ್ಷರ ಹೊಸದಾಗಿ ಆಗಮ ಆಗಿರೋದ್ರಿಂದ ಇದು ಯಾವ ಸಂಧಿಗೆ ಉದಾಹರಣೆ? ಇದು ಯಕಾರಾಗಮ ಸಂಧಿಗೆ ಉದಾಹರಣೆ. ನಂತರದ ಒಂದು ಇದರಲ್ಲಿ ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ. ರಾಯ, ಇದರ ತತ್ಸಮ ರೂಪ ರಾಜ. ಸಿರಿ ಶ್ರೀ. ವರ್ಷ ವರುಷ. ಜನ್ಮ ಜನುಮ. ಆಶ್ಚರ್ಯ, ಇದರ ತದ್ಭವ ರೂಪ ಅಚ್ಚರಿ. ನಂತರದ ಒಂದು ಪ್ರಶ್ನೆಗಳನ್ನು ನಾವು ನೋಡೋದಾದ್ರೆ, ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ. ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ರೋಗ, ಇದಕ್ಕೆ ವಿರುದ್ಧಾರ್ಥಕ ಪದ ನಿರೋಗ. ಬಡತನ, ಇದಕ್ಕೆ ವಿರುದ್ಧಾರ್ಥಕ ಪದ ಸಿರಿತನ. ಕೃತಜ್ಞ, ಇದಕ್ಕೆ ವಿರುದ್ಧಾರ್ಥಕ ಪದ ಕೃತಜ್ಞ. ಫಲ, ಇದಕ್ಕೆ ವಿರುದ್ಧಾರ್ಥಕ ಪದ ನಿಷ್ಫಲ. ಪರಹಿತ, ಇದಕ್ಕೆ ವಿರುದ್ಧಾರ್ಥಕ ಪದ ಸ್ವಹಿತ. ನಂತರದ ಮುಂದಿನ ಮೇನ್ನಲ್ಲಿ ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ ಉಪಕಾರ. ಅದನ್ನು ಇಲ್ಲಿರೋದನ್ನೇ ಬರಿಬೇಕು ಅಂತೇನಿಲ್ಲ, ಬೇರೆ ನೀವು ಯಾವುದೇ ವಾಕ್ಯವನ್ನಾದರೂ ಕೂಡ ಈ ಸ್ವಂತ ವಾಕ್ಯ ಪದದಲ್ಲಿ ಬಳಸ್ಬೋದು. ಉಪಕಾರ ಏನು? ನಾವು ನಮ್ಮ ಜೀವನದಲ್ಲಿ ಬಡವರಿಗೆ, ನಿರ್ಗತಿಕರಿಗೆ ಉಪಕಾರ ಮಾಡಬೇಕು, ಬರಿಬೋದು. ಎರಡನೇ ಪ್ರಶ್ನೆ ಸ್ಮರಣೆ. ಮಕ್ಕಳು ದೇವರ ಸ್ಮರಣೆಯನ್ನು ಮಾಡಲು ಕಲಿಯಬೇಕು. ಅಥವಾ ಶಿಕ್ಷಕರು ಮಾಡಿದ ಪಾಠಗಳನ್ನು ನಾವು ಪದೇ ಪದೇ ಸ್ಮರಣೆ ಮಾಡಿಕೊಳ್ಳುತ್ತಿದ್ದರೆ ನಾವು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಬಹುದು. ಮೂರನೇ ಪ್ರಶ್ನೆ ಪರಹಿತ. ನಾವು ಯಾವಾಗಲೂ ಇನ್ನೊಬ್ಬರ ಪರಹಿತವನ್ನು ಬಯಸಬೇಕು. ನಾಲ್ಕನೇ ಪ್ರಶ್ನೆ ಕೃತಜ್ಞ. ಅದಕ್ಕೆ ಉತ್ತರ ಇದನ್ನು ಸ್ವಂತ ವಾಕ್ಯದಲ್ಲಿ ಈ ರೀತಿಯಾಗಿ ಬಳಸ್ಬೋದು. ನಾವು ಯಾವಾಗಲೂ ಎತ್ತವರಿಗೆ ಕೃತಜ್ಞರಾಗಿರಬೇಕು. ಐದನೇ ಪ್ರಶ್ನೆ ಸಮೃದ್ಧಿ. ಲಾಲ್ಬಾಗಿನ ಪುಷ್ಪ ಸಮೃದ್ಧಿ ಮನಸ್ಸಿಗೆ ಮುದವನ್ನು ನೀಡುತ್ತದೆ. ಆರನೇ ಪ್ರಶ್ನೆ ಆಶ್ಚರ್ಯ. ನಾನು ನನ್ನ ಕನಸಿನಲ್ಲಿ ದೇವರು ಪ್ರತ್ಯಕ್ಷವಾದದನ್ನು ಕಂಡು ಆಶ್ಚರ್ಯಗೊಂಡೆನು. ಏಳನೇ ಪ್ರಶ್ನೆ ಸಂಪಾದಿಸು. ಹಣ ಸಂಪಾದಿಸುವುದೇ ಜೀವನದ ಮುಖ್ಯ ಧ್ಯೇಯವಾಗಿರಬಾರದು. ಇಷ್ಟು ಸ್ವಂತ ವಾಕ್ಯದಲ್ಲಿ ಬಳಸಿ ಈ ಒಂದು ಪ್ರಶ್ನೆಗಳ ಒಂದು ವಿವರಣೆ ಆಗಿದೆ. ಇಲ್ಲಿಗೆ ಮಕ್ಕಳೇ ಒಣಮರದ ಗಿಳಿ ಪಾಠದ ಪುನರಾವರ್ತನೆ ಇಲ್ಲಿಗೆ ಮುಕ್ತಾಯವಾಯಿತು. ನಂತರದ ವಿಡಿಯೋದಲ್ಲಿ ನಾವು ಎರಡನೇ ಪಾಠ ಅದರ ಒಂದು ಪುನರಾವರ್ತನೆಯನ್ನು ನೋಡೋಣ. ಧನ್ಯವಾದಗಳು.